ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಡಿಫ್ರೆಂಟ್ ಇರೋಂಥ ವೀಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಮೇನ್ ರೈತರಿಗೆ ಇದು 2 ಕಂಬ ಇದೆಲ್ಲ ಮಧ್ಯದಲ್ಲಿ ಅದು ಟಿ ಸಿ ಇದೆ. ತುಂಬ ಲಾಂಗಿಂದ ನಾನು ತೆಗಿತಿರೋಂಥ ವೀಡಿಯೋ ನಿಮಗೆ ಕಾಣಿಸ್ತಿರ್ಬೋದು. ಹತ್ರದಲ್ಲಿರೋ ಇದ್ರೆಗಿನ ಆ ವಿಡಿಯೋನ ನಿಮಗೆ ತೆಗೆದು ತೋರಿಸ್ತೀನಿ. ಇವತ್ತು ವಿಷಯ ಏನಪ್ಪ ಅಂದರೆ, ಎಲ್ಲರಿಗೂ ಗೊತ್ತೇ ಇದೆ, ಎಲ್ಲರೂ ಸುಮಾರು ಜನ ಸೇರಿ ಒಂದು ಟಿ ಸಿನ ತಗೊಂಬರ್ತಾರೆ. ಅಂದರೆ 17ರಿಂದ 18 ಜನ ಸೇರಿ ಒಂದು ಟಿ ಸಿ ಟ್ರಾನ್ಸ್ಫಾರಮ್ನ ಫಿಕ್ಸ್ ಮಾಡಿರ್ತಾರೆ. ಅಕಸ್ಮಾತ್ ಏನಾದರೂ ಸುಟ್ಟೋಯ್ತು ಅಂದರೆ ಅವನು ಯಾವನು ಬೆಳೆ ಇರುತ್ತೋ ಅವನು ಚೆನ್ನಾಗಿರ್ತಾನೆ, ಬೆಳೆ ಇಲ್ದನೋ ನನಗೆ ಬೇಕಾಗಿಲ್ಲ ನೀವೇ ಸುತ್ತಿಸ್ಕೊಂಬರ್ರಿ ಅಂತ ಇವೆಲ್ಲ ಗಲಾಟೆಗಳು ಮಾಮೂಲಾಗಿರುತ್ತೆ. ಸಮಸ್ಯೆಗಳು ತುಂಬಾ ಇದೆ. ನಾವು ಕೇಳಿದಷ್ಟು ಟಿ ಸಿಗಳು ಬೇಗನೆ ಕೊಡಲ್ಲ ಟ್ರಾನ್ಸ್ಫಾರಮ್ಗಳು. ಸೊ ಅದು ನಮ್ಮ ಕರ್ನಾಟಕದಲ್ಲಿ ದೊಡ್ಡ ವಿಷಯನೇ ಅಂತಲೇ ಅನ್ಕೋಬೋದು. ಯಾಕಂದರೆ ರೈತರಿಗೆ ತುಂಬ ಕಷ್ಟ, ತುಂಬ ಗೊತ್ತು. ಯಾಕಂದರೆ ಟಿ ಸಿ ಸುಟ್ಟೋದಾಗ ನಾವು ಅಂದ್ಕೊಂಡಂಗೆ ಇವತ್ತೇ ಬರುತ್ತೆ, ನಾಳೆನೇ ಬರುತ್ತೆ. ಹೊಸಬ್ರಿಗಾದರೆ ಅದು ಅನುಭವ ಆಗುತ್ತೆ, ಬಂದುಬಿಡುತ್ತೆ, ಕೊಟ್ಬಿಡ್ತಾರೆ ಅಂತ. ಆದರೆ ಹಳಬ್ರಿಗಾದರೆ ಚೆನ್ನಾಗಿ ಗೊತ್ತಿರುತ್ತೆ, ಇವರು 15ರಿಂದ 20 ದಿನ ಸತಾಯಿಸ್ತಾರೆ ಅಂತ ಅದು ಗೊತ್ತು. ಸೊ ಆ ವಿಷಯ ಬಿಟ್ಬಿಡಿ. ಈಗ ನಮ್ಮ ಕರ್ನಾಟಕದಲ್ಲಿ ಇರೋಂಥ ರೈತರಿಗೆ ಸಮಸ್ಯೆಗಳು ಗೊತ್ತು. ಇದು ನಾನು ತೋರಿಸ್ತಿರೋದು ಹತ್ರದಲ್ಲಿರೋ ತೆಗ್ದಿರೋಂಥ ಟಿ ಸಿ. ಆ ಕಡೆ 7 ಈ ಕಡೆ 7 14 ಜನ ಸರ್ಕ್ಯೂಟ್ಗಳನ್ನ ಮಾಡ್ಕೊಂಡು ಪ್ರಾಬ್ಲಮ್ ಬರಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ಮಾಡಿರ್ತಾರೆ. ಅದಾದ ನಂತರ ಸುಟ್ಟೋದಾಗ ಯಾವನಿಗೆ ಬೇಕೋ ಅವನು ಹೋಗ್ತಾರೆ, ತಗೊಂಬರ್ತಾರೆ. ಸೊ ಹಿಂಗೆ ಮಾತಾಡ್ತೀನಿ, ಯಾಕೆಂದರೆ ನಾನು ರೈತ ಆಗಿರೋದ್ರಿಂದ ಸೊ ಇದನ್ನೇ ಹೇಳ್ಬೇಕಾಗುತ್ತೆ. ಯಾರಿಗೆ ಬೇಕೋ ಅವರು ಹೋಗಿ ತಗೊಂಬರ್ತಾರೆ. ಸೊ ಇಷ್ಟ ಆದರೂ ತಗೊಂಬರ್ತಾರೆ, ಇಲ್ದಾದರೂ ತಪ್ಪಿಸ್ಕೊಂಡು ಹೋಗ್ತಾರೆ. ಅದು ಮಾಮೂಲಿ, ಎಲ್ಲರಿಗೂ ಗೊತ್ತು, ರೈತರಿಗೂ ಗೊತ್ತು ಇದು. ಸೊ ಇವತ್ತು ಏನಕ್ಕೆ ಈ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಇದೊಂದೇ ಸಮಸ್ಯೆನ, ಆಂಧ್ರದಲ್ಲೂ ಇದೆಯಾ, ಆಂಧ್ರದಲ್ಲೇ ಬೆಸ್ಟಾ? ಈಗ ನಾನು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದೀನಿ, ಅಂದರೆ ನಮ್ಮ ಗಡಿ ಪಕ್ಕದಲ್ಲಿ ಇರೋದ್ರಿಂದ ಹೋಗ್ತಾ ಇದ್ದೀನಿ. ನೋಡಿ, ದಾರಿಯಲ್ಲಿ ಎಲ್ಲಾದರೂ ನೋಡಿ ಟಿ ಸಿಗಳನ್ನ ಫಿಕ್ಸ್ ಮಾಡಿದ್ದಾರೆ. ಒಂದೊಂದು 2 ಬೋರ್ವೆಲ್ಗಳು ಒಂದೊಂದು ಟಿ ಸಿನ ಫಿಕ್ಸ್ ಮಾಡಿದ್ದಾರೆ. ಸೊ ಯಾವುದಾದ್ರೂ ರೈತ ಏನಾದರೂ ಸಿಕ್ಕಿದರೆ ನಾನು ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಬೋರ್ವೆಲ್ಗೊಂದು ಟಿ ಸಿಗಳು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಈಗ ಒಬ್ಬ ರೈತ ಇದ್ದಾರೆ, ಆಂಧ್ರದಲ್ಲಿರೋಂಥ ರೈತ. ಸೊ ಅವರಿಗೆ ಹೆಂಗೆ ಇದು ಗೋರ್ಮೆಂಟ್ ಸ್ಕೀಮಿಂದ ಬಂದಿರೋದ, ಇಲ್ಲ ಅವರೇ ಸ್ವಂತ ಓನಾಗಿಂದ ಹಾಕಿರೋದ? ಇನ್ನೊಂದು ಸಿಂಗಲ್ ವೈರ್ ಬಂದಿದೆ, ಹೋಗಿದ್ದು ಗೊತ್ತಾ? ನಮಗೆ ಕರ್ನಾಟಕದಲ್ಲಿ 3 ಫೇಸ್ 3 ವೈರ್ ಬರುತ್ತೆ. ಇವ್ರಿಗೆ ಒಂದೇ ವೈರಲ್ಲಿ 3 ಫೇಸ್ ಇದೆಯಾ ಇಲ್ಲ ಅನ್ನೋದು ಆ ರೈತನ ಕೇಳೋಣ. ಅಣ್ಣ, ಈಗ ಟಿ ಸಿ ಹಾಕಿದಾರಲ್ಲ ನಿಮಗೆ, ಅವ್ರು ಗೋರ್ಮೆಂಟ್ ಕಡೆಯಿಂದ ಹಾಕಿದಾರ ಇಲ್ಲ ನೀವು ಓನಾಗ ಹಾಕ್ಸಿರೋದ? ಎಲ್ಲ ಟೋಟಲ್ ಎಲ್ಲಾರ್ಗು ಇದೇ ತರ ಬಂದಿದಾವ, ಇಲ್ಲ ನೀವು ಒಂದೇ ಸರ್ವಿಸ್ ಇದ್ರೆ ಮಾತ್ರ ಎಲ್ಲ ಗೌರ್ಮೆಂಟೇ? ರೂಪಾಯಿ ಖರ್ಚಿಟ್ಕೊಂಡಿಲ್ಲ. ಸರ್ವಿಸ್ ಇಲ್ದಾರ ಸ್ವಂತ ಹಾಕ್ಸ್ಕೊಂಡಿದ್ದಾರೆ. ಸ್ವಂತ ಹಾಕ್ಸ್ಕೊಂಡು ನೀವು ಎಷ್ಟು ಕಟ್ಟಿದ್ರೆ ಸ್ಟಾರ್ಟಿಂಗ್ ಅಸಲು ರೂಪಾಯಿ ಇಲ್ಲ, ಸರ್ವಿಸ್ ಇದ್ರೆ ಮಾತ್ರ. ಸರ್ವಿಸ್ ಮುಂದೆ ಸರ್ವಿಸ್ ಇದ್ರೆ ಮಾತ್ರ ರೂಪಾಯಿ ಕಟ್ಟ ಕೆಲಸ ಇಲ್ಲ. ಈಗ ಈ ಟಿ ಸಿ 25 ಟಿ ಸಿ ಐತಲ್ಲ, ಎಷ್ಟು ಜನಕ್ಕೆ ನೀವು ಇದು ಮಾಡ್ಕೊಂತೀರ? ಅದೇ 3 ಒಂದು ಟಿ ಸಿಗೆ 3. ಅಕಸ್ಮಾತ್ ಸುಟ್ಟೋದ್ರಿಂದ ಸುಟ್ಟೋಗಿಲ್ಲ, ಅವು ಯಾರು ಸುಟ್ಟೋಗಿಲ್ಲ, ನಮ್ದೇನು ಸುಟ್ಟೋಗಿಲ್ಲ ಗೊತ್ತಿಲ್ಲ. ಅಲ್ಲ, ಸುಟ್ಟೋದ್ರೆಗಿನ ಅವರೇ ಬಂದು ಸರ್ವಿಸ್ ಮಾಡ್ತಾರ? ಹೆಂಗ್ ಮಾಡ್ತಾರ ಗೊತ್ತಿಲ್ಲ, ನಾವೇ ಮಾಡ್ಕೊಂಡ್ ಬರ್ಬೇಕು, ಅದು ಹೆಂಗ ಗೊತ್ತಿಲ್ಲ. ಆ ತರ ಮಾಡಿದಾರ. ನಿಮ್ದು ಡಿಪೋ ಎಲ್ಲ ಐತೆ? ಮತ್ತೆ ಡಿಪೋ ನಮ್ದು ಗೋವಾದು, ಇದು ಕೂಡ ನಮ್ಮದೇ. ಅಲ್ಲ ಡಿಪೋ ಈಗ ಸುಟ್ಟೋದ್ರೆ ಡಿಪೋ ಎಲ್ಲಿ? ರಾಯದುರ್ಗ. ಅದೇ ಗೋರ್ಮೆಂಟ್ ಆಫೀಸ್ ಐತಾ? ಅಲ್ಲೇ ಐತಾ? 3 ಬೋರ್ಗೆ ಇದು ಡಿ ಸಿ 3 ಬೋರ್ಗೆ. ಈಗ ಅದು ಒಂದೇ ಲೈನ್ ಹೋಗೈತಲ್ಲ, ಅದು ವೈರು ಅದಂದ್ರೆ 3 ಇರ್ತಾವ, ಅದ್ರಾಗ 3 ಇರ್ತಾವ. ಹೀಟ್ ಆಗಿ ಏನಾದ್ರು ಸುಟ್ಟೋಗದ? ಏನಿಲ್ಲ, ಅದು ಇದು ಬಂದ್ರ ಕೇಬಲ್ ಅಂತಾರ ಅದನ್ನ. ಬಂದ್ರ ಕೇಬಲ್. ಅದು ಯಾವಾಗ್ಲೇ ಆಗ್ಲಿ ಸುಟ್ಟೋದ್ರೆ ನಾವೇ ತಂದು ಹಾಕ್ಯಬೇಕು. ಈಗ ಕರೆಂಟ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವರೇ ಬಂದು ಲೈನ್ ಮ್ಯಾನ್ಗಳು ಮಾಡ್ಕೊಟ್ಟು ಹೋಗ್ತಾರೆ. ಪ್ರಾಬ್ಲಮ್ ಏನಾದ್ರು ಅವ್ರಿಗೆ ಮಾಡ್ಕೊಟ್ಟು ದುಡ್ಡು ಕೊಡ್ಬೇಕಾ ಅವ್ರಿಗೆ? ಏನಾದ್ರು ಏನಿಲ್ಲ, ಅವರೇ ಲೈನ್ ಮ್ಯಾನ್ ಇರ್ತಾರ, ಮಾಡ್ಕೊಟ್ಟು ಹೋಗ್ತಾರೆ. ಅಲ್ಲ, ಯಾವಾಗ್ಲಾನ ಕರೀಲಿ, ಏನಾದ್ರು 100 ರೂಪಾಯಿ 200 ರೂಪಾಯಿ ಏನಾದ್ರು ಇಸ್ಕೊಂತಾರಲ್ಲ, ಮಾಮೂಲಾವು. ಆತರ ಇದು ನಮ್ಮ ಆಂಧ್ರದಲ್ಲಿ ಇರೋಂಥದ್ದು. ಎಲ್ಲಾರ್ಗು ಟೋಟಲ್ ಆಗಿ ಎಲ್ಲಾರ್ಗು ಹಿಂಗೆ ಫಿಕ್ಸ್ ಮಾಡಿದಾರಂತೆ. ದೊಡ್ಡ ಕೆಬಿ ಇಲ್ಲ, 100 ಕೆಬಿ ಇಲ್ಲಣ್ಣ? 100 ಕೆಬಿ ಇಲ್ಲ, 100 ಕೆಬಿ ಇಲ್ಲ, 25. ಅಲ್ಲ, ಎಲ್ಲಾ ಆಂಧ್ರದಲ್ಲಿ ಇರೋಂಥದ್ದು ಎಲ್ಲಾರ್ಗು ಹಿಂಗೆ ಹಾಕಿದಾರೆ. ಎಲ್ಲ 25 ಮತ್ತ 25ರಿಂದ ಇನ್ನ ಕಡಿಮೆ ಇದಾವೆ, 16 ಇದಾವೆ. 16 ಸುತ್ತ ಇದಾವೆ, 16 2 ಮೋಟ್ರಕ್ಕೆ. ಒಟ್ಟು ಇನ್ನು ಅದಕ್ಕಿಂತ ಮೇಲೆ ಇಲ್ಲ, 100 ಕೆಬಿ ಆತರ ಇಲ್ಲ. ಇಲ್ಲ, ಇವಾಗ ಬಂದ್ರವೆಲ್ಲ 25ಕ್ಕಿಂತ ಮೇಲೆ ಇಲ್ಲ, 25 ಹೌದಾ? ಎಲ್ಲ ಸರ್ಕಾರ ಸಪೋರ್ಟ್ ಮಾಡುತ್ತೆ. ಥ್ಯಾಂಕ್ ಯು. ಓಕೆ. ಪಂಪ್ ಸೆಟ್ಗಳಿಗೆ ಯಾವ ಥರ ಕಲೆಕ್ಷನ್ ಕೊಟ್ಟಿರ್ತಾರೆ, ಏನಾದರೂ ಡಿಫ್ರೆಂಟ್ ಆಗಿರುತ್ತಾ ಅನ್ನೋದನ್ನ ನಾನು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆಂದರೆ ಯಾರೋ ಹೇಳಿರೋ ಮಾತು
ಆ ಡಬ್ಬದೊಳಗಡೆ ನಾವು ಕರ್ನಾಟಕದಲ್ಲಿ ನಾವು ಮೀಟ್ರ್ ಬಿಲ್ ಕಟ್ತೀವಲ್ಲ ಮನೆಗಳಿಗೆ, ಆ ಥರ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿದರು. ನೋಡಿ, ಸಿಂಗಲ್ ವೈರ್ ಬಂದಿದೆ, ಅದರಲ್ಲೇ 3 ಪೇಸ್ ಇದೆ. ರೆಡ್ RYB 3 ಕಲರೂ ಅದ್ರಾಗೆ ಬಂದಿದ್ದಾವೆ. ಜಸ್ಟ್ ಓಪನ್ ಮಾಡೋಣ ಯಾವ ಥರ ಇದೆ ಅಂತ. ಒಳಗಡೆ ಏನೂ ಇಲ್ಲ, ಸೇಮ್ ಇದೆ. ಏನು ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಇದೆಯೋ ಅದೇ ಥರನೇ ಅವ್ರದ್ದು ಇದೆ. ಯಾರೋ ಹೇಳಿದ್ದು ಮೀಟ್ರ್ ಫಿಕ್ಸ್ ಮಾಡಿದ್ದಾರೆ ಅಂತ, ಅದಕ್ಕೋಸ್ಕರ ನಾನು ಚೆಕ್ ಮಾಡಿದೆ. ನೋಡಿ, ಟ್ರಾನ್ಸ್ಫಾರಮ್ಮು ಹತ್ರದಲ್ಲಿದೆ. ಇನ್ನೊಂದೇನಪ್ಪ ಅಂದರೆ, ಆಲ್ಮೋಸ್ಟ್ ಅಲ್ಲಾಗಿ ನಾನು ನೋಡಿರೋ ಪ್ರಕಾರ ಎಲ್ಲನೂ ಈ ಕಂಬದಕ್ಕೆ ಈ ಡಬ್ಬನ ಕಟ್ಟಿರ್ತಾರೆ. ನಾನು ಸುಮಾರು ಈ ಥರ ಡಬ್ಬಗಳನ್ನ ನೋಡಿದ್ದೀನಿ. ಅವರ ಹೊಲಗಳಲ್ಲಿ ಈ ಥರ ಡಬ್ಬನ ಫಿಕ್ಸ್ ಮಾಡಿರ್ತಾರೆ ಅವರವರ ಕಂಬಗಳಿಗೆ. ತುಂಬ ಇದ್ದಾವೆ ಟ್ರಾನ್ಸ್ಫರ್ಗಳು. ಸೊ ನಾನು ವಿಡಿಯೋ ಜೂಮ್ ಮಾಡಿ ನಿಮಗೆ ತೋರಿಸ್ತೀನಿ. ಒಂದು ನೋಡಿ, ಹತ್ರದಲ್ಲೇ ಇರೋಂಥದ್ದು, ಅಂದರೆ 3 ಇದನ್ನು ಟ್ರಾನ್ಸ್ಫಾರ್ಮ್ಗಳು ಅವರು ಗೋರ್ಮೆಂಟ್ ಕಡೆಯಿಂದ ಕೊಟ್ಟಿದ್ದಾರೆ ಅಂತೆ. ಹೊಸ್ದಾಗಿ ಇದು ಸ್ಕೀಮ್ ಮಾಡಿರೋದು. ಮಿನಿಮಮ್ ಅಂದರೆ ಒಂದು 2 ವರ್ಷ ಆಯಿತು ಅನಿಸುತ್ತೆ ಈ ಸ್ಕೀಮ್ ಮಾಡಿ. ಮುಂಚೆ ಸೇಮ್ ನಮ್ಮ ಥರನೇ ಇತ್ತಂತೆ. ಆ ರೈತ ಹೇಳಿರೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಹೇಳೋದೇನಪ್ಪ ಅಂದರೆ, ಸೊ ಎಲ್ಲ ನಮ್ಮ ಕರ್ನಾಟಕದಲ್ಲೂ ಇದೇ ಥರನೇ ಸ್ಕೀಮ್ ಬರಲಿ, ಹೊಸ ಗೋರ್ಮೆಂಟು ತಾಂಬರಲಿ ಅಂತ ನಾನು ಬೇಡ್ಕೊಳ್ಳೋದು ಇಷ್ಟೇ. ರೈತರಿಗೆ ಉಪಯೋಗ ಆಗಲಿ, ರೈತರು ಚೆನ್ನಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.